ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಕನ್ನಡಿಗ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬರ್ರಿ ಇವತ್ತಿನ ವಿಷಯ ಏನಂತ ನಾನು ನಿಮಗೆ ತಿಳಿಸ್ತೀನಿ. ಇವತ್ತು ನೋಡ್ರಿ, ನಾನು ಈಗ ಕೆಲವು ದಿವಸದಿಂದ ಒಂದು ವಿಡಿಯೋ ಹಾಕಿದ್ದೆ. ಏನಪ್ಪ ಅಂದ್ರೆ, ನಾವು ಈ ಭತ್ತಗದ್ದೆ ಅಗಿ ಹಾಕಿರ್ತಕ್ಕಂಥದ್ದು ಭತ್ತನ ಹೇಗೆ ಹೋಗಿದ್ವಿ, ಅವನ್ನ ಅಗಿ ಹಾಕಿ ಮ್ಯಾಕ ಎಷ್ಟು ಕೈಗೆ ಬರ್ತಾವೆ ಅನ್ನೋದು, ಆ ಭತ್ತ ಗಿದ್ವಲ್ಲ ಅದನ್ನು ಆ ವಿಡಿಯೋನ ಈಗ ಆಲ್ರೆಡಿ ಯೂಟ್ಯೂಬ್ಗೆ ಹಾಕೀನಿ, ನೀವು ನೋಡ್ಬೋದು ಐತದ. ಈಗ ಅದಾದಮೇಲೆ 45 ದಿನ ಇನ್ಮಕ್ಕೆ ಅವು ಅಗಿ ಬೆಳಿತೇವೆ ರೀ. ಅವು ಬೆಳೆದ ನಂತರ ನೋಡ್ಬೋದು ಮತ್ತೆ ಭತ್ತ ಇವನ್ನ ಕಿತ್ತು ಬೇರೆ ಕಡೆ ಹಚ್ಬೇಕು. ಇವತ್ತು ಹಚ್ಚಕ್ಕಂತಂದು ಬಂದರೆ ಇವತ್ತು ಭತ್ತ ಹಚ್ಚೋದೈತೆ ನಮ್ದು. ಇವತ್ತು ನಮ್ಮ ಗದ್ದೆ ನೀವೀಗ ನೋಡ್ಬೋದು. ಇಲ್ಲಿ ಈಗ 4 ಮಡಿ ಹಾಕಿದ್ರು ಆ ಭತ್ತನ 4 ಮಡಿ ಹಾಕ್ಯಾರ. ಈಗ ಹೊಸಗಿನ ಕಿತ್ತು ಸೈಡ್ಗೆ ಇಟ್ಟರೆ ಇವನ್ನ ಅಗಿ ಕಿತ್ತಾರೆ. ಇವನ್ನ ನೋಡ್ರಿ, ಇಲ್ಲದ ನೋಡ್ರಿ. ಈಗ ಆಗಿ ಇನ್ನು ಅಗಿನ ಸಸಿನ ಕಿತ್ತು ಸೈಡ್ ಕಡೆ ಇಟ್ಟಿರ್ತಾರೆ. ಭತ್ತದ ಹೋಲ್ನಾಗೆಲ್ಲ ಯಾವ್ದಾರ ಒಂದು ದಾರದ್ರಿಂದ ತೊಗೊಂಬಂದು ಅವನ್ನ ಕಟ್ಟಿ ಅವನ ಸೈಡ್ ನಂತರ ಮತ್ತೆ ಯಾವ ಕಡೆ ಗದ್ದೆಯಿಂದ ಏನು ಬೇಕು ಅವ್ನು ಪುಟ್ಟಿ ಹೊತ್ಕೊಂಡೋಗಿ ಸರ್ವ್ ಮಾಡ್ಕೊಂಡು ಅಲ್ಲಿಗೆ ಅವ್ನು ತೊಗೊಂಡೋಗಿ ಇನ್ನು ಉಳಿದವ್ರಿಗೆ ಹಚ್ಚರಿಗೆ ಅಂತ ಕೊಟ್ಟು ಅವ್ರಿಗೆ ಕೊಟ್ಟ ನಂತರ ಅವರು ತೊಗೊಂಡು ಇವನ್ನ ಭತ್ತನ ತೊಗೊಂಡು ಸಸಿನ ತೊಗೊಂಡು ಕಿತ್ಕೊಂಡು ಹಚ್ತಾ ಹೋಗ್ತಾರೆ ಅವರು. ನೀವೀಗ ನೋಡ್ಬೋದು, ಇಲ್ಲಿ ಗದ್ದೆಯಾಗಿ ಟ್ರ್ಯಾಕ್ಟರ್ ಓಡಾಕತ್ತೆ. ಅಂದ್ರೆ KG ಬೆಳಕ್ಕೆ ಟ್ರ್ಯಾಕ್ಟರ್ ಓಡಾಕತ್ತೈತಿ. ಇದು ಯಾಕಪ್ಪ ಅಂದ್ರೆ ಭತ್ತ ಹಚ್ಚೋಕ್ಕೂ ಮುಂಚೆ ಇದನ್ನು ಹೊಡೆಸ್ಬೇಕ್ರಿ. ಯಾಕಂದ್ರೆ ನೆಲ ಸಾಫ್ ಆಗುತ್ತೆ, ಒಂದೇ ಲೆವೆಲ್ ಆಗುತ್ತೆ. ಅದು ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಹೊಡೆಸ್ತಾರೆ. ಮತ್ತು ಭತ್ತ ಹಚ್ಚಕ್ಕೆ ಒಂದು ಸಿಗುತ್ತೆ ನೆಲಕ್ಕೆ. ಇಲ್ಲಿ ನೋಡ್ಬೋದು ನೀವು ಮೇಲೆ ಗದ್ದೆದ ಈಗ ಹಚ್ಕೊಂತ ಹೋಗ್ತಾರೆ. ಅಂದರೆ ಈಗ ಟ್ರ್ಯಾಕ್ಟರ್ ಸಾಫ್ ಮಾಡ್ಕೊಂತ ಹೋದಂಗೆಲ್ಲ ಅವರು ಈಗ ಒಂದೊಂದು ಗದ್ದೆನ ಹಚ್ಕೊಂತ ಬರಕತ್ತಾರೆ. ಈಗ ನೋಡ್ಬೋದು, ಇಲ್ಲಿ ಈಗ ಒಂದು ಭತ್ತ ಹಚ್ಚಿರೋದು ನೀವು ಕಾಣ್ತೈತಿ. ಭತ್ತ ಹಚ್ಚಿಮ್ಗೆ ಇವ್ನು ಹಂಗೆ ಒಂದು ಸ್ವಲ್ಪ ತೆಳ್ಳಗೆ ನೀರು ತೆಗಿಬೇಕ್ರಿ. ಅಂದ್ರೆ ಯಾಕಂದ್ರೆ ಹೇಳ್ತೀನಿ ಕೇಳ್ರಿ, ಇವತ್ತು ಭತ್ತ ಹಚ್ಚವಂದ್ರೆ ಅದ್ರ ಗದ್ದೆ ನೀರು ಯಾಕೆ ತೆಗಿಬೇಕಂದ್ರೆ, ಇಲ್ಲಾಂದ್ರೆ ಭತ್ತ ಹಚ್ಚಿರ್ತೇವೆ ಅಂದ್ರೆ ಏನು ದಬಾಸಿ ಏನು ಒಂದು ವೇಳೆ ಗಾಳಿ ಏನಾದ್ರು ಜೋರ್ಸಾಗಿ ಬಂತಂದ್ರೆ ನೀರು ಜಾಸ್ತಿ ಇತ್ತಂದ್ರೆ ಅದು ತೆರಿ ಬಂದಂಗೆಲ್ಲ ಆಗಿ ಇವತ್ತೇನು ಹಚ್ಚಿದ್ವಿ ಅಂದ್ರೆ ಆಗಿ ನೀರಿನ ಸ್ಪೀಡಿಗೆ ಗಾಳಿಗೆ ಇದಕ್ಕೆ ಮ್ಯಾಗ ಚುಚ್ಚಿರ್ತಾರಲ್ಲ, ಅವು ಮ್ಯಾಗ ನೀರಿನ ತೆರಿಗೆ ಕಿತ್ಕೊಂಬರ್ತಾವೆ ಹೋಗಿ ಅಂತಂದು. ಹಂಗಾಗಿ ನೀರು ಹಂಗೆ ತೆಳ್ಳು ತೆಗೆದ್ಬಿಡ್ಬೇಕ್ರಿ ಅವನ್ನ. ಹಂಗಾಗಿ ಇವ್ನು ನೀರು ತೆಳ್ಳು ತೆಗೆದ್ಬಿಟ್ನಂದ್ರೆ ತೊಂದರೆ ಇರೋದಿಲ್ಲ. ಆಯ್ತು ರೀ, ಹಂಗೂ ಭತ್ತ ಹಚ್ಚೋ ಮುಗಿತು. ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟೇ.